ತನ್ನ ಮಗನಾದ ಉಲ್ಲಾಸ ಕಾರಂತನನ್ನೇ ಮೊದಲ ವಿದ್ಯಾರ್ಥಿಯನ್ನಾಗಿಸಿಕೊಂಡು ಬೋಧನೆಯನ್ನು ಮಾಡುತ್ತಾರೆ. ಅದರಿಂದ ಆಕರ್ಷಿತರಾಗಿ ಹಲವಾರು ಮಕ್ಕಳು ಅಲ್ಲಿಗೆ ಬರುತ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾರಂತರನ್ನು ರವೀಂದ್ರನಾಥ ಟಾಗೂರ್ ಅವರಿಗೆ ಹೋಲಿಸಿದ್ದಾರೆ. ಆದರೆ ಈ ಹೋಲಿಕೆ ಸರಿ ಎನಿಸುವುದಿಲ್ಲ. ಏಕೆಂದರೆ ರವೀಂದ್ರನಾಥ ಟಾಗೂರ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಶಿಕ್ಷಣ ಪದ್ಧತಿ ಕ್ಷೇತ್ರದಲ್ಲಿ, ಕಾವ್ಯ ಕ್ಷೇತ್ರದಲ್ಲಿ, ವರ್ಣಚಿತ್ರ ಕಲೆ ಕ್ಷೇತ್ರದಲ್ಲಿ ಇಷ್ಟರಲ್ಲೇ ಅವರ ಬದುಕು ಸೀಮಿತವಾಗಿತ್ತು. ಆದರೆ ಕಾರಂತರಿಗೆ ಹೇಳಲಾಗುತ್ತದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ರಚಿಸದ ಸಾಹಿತ್ಯ ಕ್ಷೇತ್ರವಿಲ್ಲವೆಂದು. ಕಾರಂತರ ಬದುಕು ವೈವಿಧ್ಯಮಯವಾದದ್ದು. ಟಾಗೂರ್ ಅವರು ಶಾಂತಿ ನಿಕೇತನವನ್ನು ಆರಂಭಿಸುವ ಸಂದರ್ಭದಲ್ಲಿ ಅಲ್ಲಿನ ಜನರು ಹಾಗೂ ಸರ್ಕಾರ ಸ್ಪಂದಿಸುತ್ತದೆ. ಆದರೆ ಕಾರಂತರಿಗೆ ಯಾರು ಕೂಡ ಬೆಂಬಲವನ್ನು ನೀಡುವುದಿಲ್ಲ. ಎಲ್ಲರೂ ಇವನಿಗೆ ಹುಚ್ಚು ಹಿಡಿದಿದೆ ಎಂದು ಅಪಹಾಸ್ಯ ಮಾಡುತ್ತಾರೆ. ಆರಂಭದಲ್ಲಿ ಕಾರಂತರು ಗಾಂಧಿವಾದಿಯಾಗಿರುತ್ತಾರೆ. ಗಾಂಧಿವಾದಿ ಎಂದರೆ ಗಾಂಧೀಜಿಯವರ ತತ್ವವನ್ನು ಪೋಷಿಸುವವರು. ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಕರೆಯನ್ನು ನೀಡಿದ ಸಂದರ್ಭದಲ್ಲಿ ಕಾರಂತರು ವಿದ್ಯಾಭ್ಯಾಸವನ್ನೇ ತೊರೆದು ಚಳುವಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇವರು ಬಾಲ್ಯದಲ್ಲಿ ಗಾಂಧೀಜಿಯವರು ಏನು ಕರೆ ನೀಡುತ್ತಾರೋ ಅದನ್ನು ಅಕ್ಷರಶಃ ಪಾಲಿಸುತ್ತಾರೆ. ಆದರೆ ಆರಂಭದಲ್ಲಿ ಗಾಂಧಿವಾದಿಯಾದ ಕಾರಂತರು ಮುಂದೆ ಗಾಂಧೀಜಿಯವರನ್ನು ವಿರೋಧಿಸುವ ಪ್ರಸಂಗ ಬರುತ್ತದೆ. ಗಾಂಧೀಜಿಯವರ ಸಿದ್ಧಾಂತಗಳು ಸರಿ ಇಲ್ಲ ಎಂದು ಅನಿಸಿದ ತಕ್ಷಣವೇ ಗಾಂಧೀಜಿಯವರ ಸಹವಾಸವನ್ನು ಬಿಡುತ್ತಾರೆ. ಆರಂಭದಲ್ಲಿ ಗಾಂಧೀಜಿಯವರ ಸಿದ್ಧಾಂತಗಳನ್ನು ಒಪ್ಪಿಕೊಂಡ ಕಾರಂತರು ಮುಂದೆ ಏಕೆ ಗಾಂಧೀಜಿಯವರನ್ನು ವಿರೋಧಿಸುತ್ತಾರೆ ಎಂಬುದನ್ನು ನಾವು ಅಗತ್ಯವಾಗಿ ತಿಳಿದುಕೊಳ್ಳಲೇಬೇಕು. ಹೀಗೆ ಈ ಪ್ರಭಾವದಿಂದಾಗಿ ಕಾರಂತರ ಜೀವನವನ್ನು ರೂಪಿಸಿದ 2 ಘಟನೆ ನಡೆಯುತ್ತದೆ. ಮೊದಲನೆಯದು ವೇಶ್ಯರ ಬಗ್ಗೆ ತೋರಿಸಿದ ಕಾಳಜಿ. ಅಂದರೆ ಅಂದು ದೇವದಾಸಿ ಪದ್ಧತಿ ಇತ್ತು. ಒಮ್ಮೆ ಶ್ರೀಮಂತರ ಕುಟುಂಬದ ಸಮಾರಂಭವಿರುತ್ತದೆ. ಆಗಿನ ಕಾಲದಲ್ಲಿ ಶ್ರೀಮಂತರ ಮನೆಯಲ್ಲಿ ಸಮಾರಂಭವಾದ ಸಂದರ್ಭದಲ್ಲಿ ಕೆಲವು ಹೆಣ್ಣು ಮಕ್ಕಳು ಅಲ್ಲಿ ಬಂದು ನೃತ್ಯ ಮಾಡುವ ಪದ್ಧತಿ ಇತ್ತು. ಹೀಗೆ ಆ ದೇವದಾಸಿಯರು ನೃತ್ಯ ಮಾಡುತ್ತಿರುವ ಸನ್ನಿವೇಶವನ್ನು ಕಂಡ ಕಾರಂತರು ಇವರ ಬದುಕಿಗೆ ಭದ್ರತೆ ಏನು ಎಂದು ಯೋಚಿಸುತ್ತಾರೆ. ಹೀಗೆ ಒಬ್ಬಾಕೆಯ ಮಗನ ಬಳಿ ಸ್ನೇಹವನ್ನು ಬೆಳೆಸಿಕೊಂಡು ಅವರ ದಾರುಣ ಬದುಕಿನ ಕಥೆಯನ್ನು ಕೇಳಿದಾಗ ಕಾರಂತರು ಮರುಗುತ್ತಾರೆ. ತಕ್ಷಣ ಕಾರಂತರು ಗಾಂಧೀಜಿಯವರಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ಈ ರೀತಿ ಇರುವಂತಹ ಮಕ್ಕಳಿಗೆ ಆಗಲಿ ಅಥವಾ ಆ ಮಹಿಳೆಯರಿಗೆ ಆಗಲಿ ಪರಿಹಾರವೇನಿದೆ ಎಂದು ಪ್ರಶ್ನಿಸಿದಾಗ ಗಾಂಧೀಜಿಯವರು ಅವರು ಬ್ರಹ್ಮಚಾರಿಣಿಯಾಗಿಯೇ ಉಳಿದುಕೊಳ್ಳಬೇಕು ಎಂದು ಉತ್ತರಿಸುತ್ತಾರೆ. ಗಾಂಧೀಜಿಯಿಂದ ಈ ರೀತಿಯ ಉತ್ತರವನ್ನು ಪಡೆದ ಕಾರಂತರಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಕಾರಂತರ ಮೇಲೆ ಯಾವೆಲ್ಲ ವಿಷಯಗಳು ಪ್ರಭಾವ ಬೀರುತ್ತವೆ ಎಂಬುದನ್ನು ನೋಡುವ. ಕಾರಂತರು ಸೆಕ್ಸ್ಟನ್ ಬ್ಲೇಕ್ ನ ಬರಹಗಳಿಂದ ಪ್ರಭಾವಿತರಾಗುತ್ತಾರೆ. ಕಾರಂತರ ಬರಹಗಳನ್ನು ಓದಿದ ಮಹೇಶ ರಾಯರು ಇಂತಹ ಕಥೆಗಳಿಂದ ಏನು ಉದ್ದೇಶ ಸಾಧನೆಯಾಗುತ್ತದೆ ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ನಂತರ ಕಾರಂತರು ಮುಂದೆ ಗಂಭೀರ ಹಾಗೂ ವೈಚಾರಿಕ ತಳಹದಿಯ ಕೃತಿಗಳನ್ನು ರಚಿಸಲು ಆರಂಭಿಸುತ್ತಾರೆ. ಇವರು ತಮ್ಮ ಕೃತಿಗಳಲ್ಲಿ ನವೋದಯ ಕಾಲದ ಮೌಲ್ಯಗಳಾದ ರಾಷ್ಟ್ರಭಕ್ತಿ, ಸ್ವರಾಜ್ಯ ಚಿಂತನೆ ಮೊದಲಾದ ಅಂಶಗಳನ್ನು ಒಳಪಡಿಸಿಕೊಂಡಿದ್ದರು. 1978ರಲ್ಲಿ ಕುವೆಂಪು ಹಾಗೂ ದ ರಾ ಬೇಂದ್ರೆಯ ನಂತರದಲ್ಲಿ 3ನೆಯ ವ್ಯಕ್ತಿಯಾಗಿ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುತ್ತಾರೆ. ಇವರ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ.